ಅವಾಗವಾಗ ಸ್ವಲ್ಪ ಕೈಕಾಲು ಸುಸ್ತು ನಡ ಅಂತಾಳ. ಅದು ಭಾಳ ಕಷ್ಟ ಆಗಿದೆ ಸರ್. ಹೊರಗಡೆ ದುಡಿಮಿಲ್ಲಂತೂ ಮನೆ ಬಾಡಿಗೆ ಕಟ್ಟೋದು, ಹೊರಗಡೆ ಸಾಲ. ಮಗಳಿಗೆ ಪಾಪ ಶುಗರ್ ಐತೆ. ಆಕೆಗೆ ತಿಂಗಳ ಇನ್ಸುಲಿನ್ ತರಬೇಕಂತಂದ್ರೂ ಈಗ ಹೊರಗಡೆ ದುಡಿಮಿಲ್ಲ ಸರ್. ನಮ್ಮ ಮನೆಯವರಿಗೆ ಶುಗರ್ ಐತೆ ಅಂತ ಒಂದು ಗಾಡಿ ಸುದ್ದಿ ಮಾಡೋದು ಮೆಕ್ಕಿ ನಿಲ್ಲಾರ್ದು ದುಡಿಸ್ತೀವಿ ಸರ್. ಎಲ್ಪಿಜಿ ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಗದಗ ಜಿಲ್ಲೆ ಬೆಟಗೇರಿ ಅವಳಿ ನಗರದ ಮೊದಲ ಮಹಿಳಾ ಆಟೋ ಚಾಲಕಿಯ ಸಂಕಷ್ಟ ಹೇಳತೀರದಾಗಿದೆ. ಕಳೆದ 1 ವಾರದಿಂದ ಮನೆ ಮುಂದೆ ಆಟೋ ನಿಲ್ಲಿಸಿದ ರೇಖಾ ಹುಲ್ಲೂರ ಮುಂದೇನು ಅನ್ನೋ ಚಿಂತೆಗೆ ಜಾರುವಂತಾಗಿದೆ. ಪತಿ ಸಾವನ್ನಪ್ಪಿದ್ದ ಮೇಲೆ ತಾನೇ ಆಟೋ ಚಾಲನೆ ಮಾಡ್ತಾ ಇರೋ ಮಹಿಳೆಯ ಬದುಕಿನಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದ ಎಲ್ಪಿಜಿ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ರೇಖಾ ಹುಲ್ಲೂರ ಹತಾಶರಾಗಿದ್ದಾರೆ. ಬೆಲೆ ಏರಿಕೆ, ಆಟೋ ಹತ್ತಲು ಪ್ರಯಾಣಿಕರು ಬರ್ತಾ ಇಲ್ಲ ಎಂದು ರೇಖಾ ಹುಲ್ಲೂರ ತಮ್ಮ ನೋವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 2 ವರ್ಷಗಳ ಹಿಂದೆಯಷ್ಟೇ ಪತಿ ಸಂತೋಷ್ ನಿಧನರಾಗಿದ್ದು, 2 ಮಕ್ಕಳನ್ನ ಸಾಕುವ ಜವಾಬ್ದಾರಿ ಈಕೆಯ ಮೇಲಿದೆ. ಒಂದೆಡೆ ಮಗಳಿಗೆ ಸಕ್ಕರೆ ಕಾಯಿಲೆ, ಆಸ್ಪತ್ರೆಗೆ ತೋರಿಸಲು ದುಡ್ಡಿಲ್ಲದೆ ಈಕೆಯ ಕುಟುಂಬ ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ. ಸಚಿವರು, ಸ್ಥಳೀಯ ಶಾಸಕರು ಮತ್ತು ಸರ್ಕಾರ ಆಟೋ ಚಾಲಕರ ನೆರವಿಗೆ ಬರಬೇಕು ಅಂತ ರೇಖಾ ಹುಲ್ಲೂರ ಅಳಲನ್ನ ತೋಡಿಕೊಂಡಿದ್ದಾರೆ. ನಮಗೆ ನೋಡ್ರಿ ಸರ, ನನ್ನ ಮಗಳು ಅವಾಗವಾಗ ಸ್ವಲ್ಪ ಕೈಕಾಲು ಸುಸ್ತು ನಡ ಅಂತಾಳ. ದುಡಿಲಿಕ್ಕೆ ಹೋಗ್ಬೇಕಂದ್ರೆ ಮೈಯಲ್ಲೆಲ್ಲ ಎಲ್ಬು ನೋಸ್ತ ಅಂತಾಳ. ಮಗಳಿಗೆ ಪಾಪಗೆ ಶುಗರ್ ಐತೆ. ಮೊಮ್ಮಗ ಹಾಸ್ಟೆಲಲ್ಲಿ ಅದನ್ರಿ ಸರ್. ನನ್ನ ಹಳೆಯನೂ ತೀರ್ಕೊಂಡ. ಅವಳು ಬಾಡಿಗೆನೂ ಕಟ್ಟಬೇಕು. ಗಾಡಿಗೆ ಗ್ಯಾಸ್ ಹಾಕ್ಬೇಕಂದ್ರೂ ಅವಳಿಗೆ ದುಡಿಮೆ ಉಳಿತಾಯ ಇಲ್ಲ. ಬಾಡಿಗೆ ಕಟ್ಟಿ ಮನೆಗೆಲ್ಲ ನಡ್ಕೋಬೇಕಂದ್ರೆ ಪಾಪ ಮೆಡಿಸಿನ್ ಹಾಕಿ ಅವಳಿಗೆ ದುಡ್ಡು ಹಾಕಿ ಇಂಜೆಕ್ಷನ್ ತರಬೇಕು, ಶುಗರ್ ಇಂಜೆಕ್ಷನ್. ಅವಳಿಗೆ ಏನಾದರೂ ಆಗ್ತಾ ಇಲ್ರಿ ಸರ. ಎಲ್ಲ ಅಣ್ಣ ತಮ್ಮರ ಆಟೋ ಚಾಲಕರು ಎಲ್ಲರೂ ದಯವಿಟ್ಟು ನಾನು ಅವ್ರಿಗೆ ಕೇಳ್ಕೊತೀನಿ. ಎಚ್ ಕೆ ಪಾಟೀಲ್ ರೀ, ಸಂತೋಷ್ ಲಾಡೋರಿಗೆ ಎಲ್ಲರಿಗೆ ನಾನು ಕೇಳ್ಕೊತೀನಿ. ಧನ್ಯವಾದಗಳು ಅವ್ರಿಗೆ. ನನ್ನ ಮಗಳಿಗೆ ಏನಾರ ಮೇಲಿಂತ್ರ ಕೊಡಿಸಷ್ಟು ಹೆಲ್ಪ್ ಮಾಡಿರಿ ಅಂತೇಳಿ ನಿಮಗೆ ನಾನು ಕೇಳ್ಕೊಳಕ್ಕೆ ಇಷ್ಟ ಮಾಡ್ಕೊತೀನಿ ರೀ ಸರ್. ಸರ್ ಅವ್ರೇನು ಮಾತಾಡಂಗಿಲ್ರಿ ಸರ್. ಇಷ್ಟು 2 ವರ್ಷ ಇದ್ರಿ ಸರ್ ನಮ್ಮ ಮನೆಯವ್ರು ತೀರ್ಕೊಂಡು. ಒಂದಿನ ಹೆಂಗದಿ ಮಕ್ಳು ಹೆಂಗದಾರ ಅಂತ ಒಂದು ಫೋನ್ ಮಾಡೋದು ಸರ್. ಬಂದು ನೋಡಂಗಿಲ್ರಿ ಸರ್. ಅದ ಮನ್ಯಾಗನ ಜೀವನ ಮಾಡಿದ್ರು ಸರ್ ನಮ್ಮ ಮನೆಯವ್ರು. ಆಕೆಗೆ ತಿಂಗಳ ಇನ್ಸುಲಿನ್ ತರಬೇಕಂತಂದ್ರೂ ಈಗ ಹೊರಗಡೆ ದುಡಿಮಿಲ್ರಿ ಸರ್. ಆಮ್ಯಾಕ ಪ್ರೈವೇಟ್ ತರಬೇಕ್ರಿ ಸರ್. ಎಲ್ಲಿ ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಸಿಗೋದಿಲ್ರಿ ಸರ್. ಅದು ಭಾಳ ಕಷ್ಟ ಆಗಿದ್ರಿ ಸರ್. ಹೊರಗಡೆ ದುಡಿಮಿಲ್ಲರ್ದು ಮನೆ ಬಾಡಿಗೆ ಕಟ್ಟೋದು, ಹೊರಗಡೆ ಸಾಲ ಎಲ್ಲ ತರದ್ದು ನೋಡ್ಕೋಬೇಕಂತಂದ್ರೆ ನನಗೆ ಅಷ್ಟು ತ್ರಾಸ ಆಗಿದ್ರಿ ಸರ್. ಈಗ ಸದ್ಯಕ್ಕೆ ರೀ ಸರ್ 2 ವರ್ಷ ಕೂಸಿದ್ದಾಗ ಬಂದಿದ್ರಿ ಸರ್ ಈಗ ಶುಗರ್. ಹಂಗಾಗಿ ನಮ್ಮ ಮನೆಯವ್ರಕ್ಕೆ ಶುಗರ್ ಐತಂತ ಒಂದಿನ ಗಾಡಿ ಸುದ್ದಿ ಮಾಡಾರ ನಿಕ್ಕಿ ನಿಗ್ಲಾರ್ದಂಗೆ ದುಡಿಸಿದ್ರಿ ಸರ್. ಈಗ ಒಮ್ಮೆಕ್ಲ ಹಾಸ್ಪಿಟ್ಲಿಗೆ ಬಂದ್ರೆ 60-70 ಸಾವಿರ ಸರ್ ಬಿಲ್ಲಿಂಗ್. ಹಂಗಾಗಿ ಆಕೆಗೆ 1 ದಿನ ಸುಟ್ಟಿ ಮಾಡ್ತಿದ್ರಿ ಸರ್ ನಮ್ಮ ಮನೆಯವ್ರ ಗಾಡಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.